ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿಳಿಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನೀವು ಈಗಾಗಲೇ ಮಾಧ್ಯಮಗಳಲ್ಲೇ, ಮೀಡಿಯಾದಲ್ಲೇ, ಪತ್ರಿಕೆಗಳಲ್ಲೇ ನೋಡಿರ್ಬೋದು, ಒಂದು ಆರೋಪ ಜಬರ್ದಸ್ತಾಗಿ ಹರಿದಾಡ್ತಾ ಇದೆ. ಅದು ರಾಜ್ಯದ ರಾಜಕೀಯ ಮೇಲೆ ಬಹಳಷ್ಟು ಪ್ರಭಾವ ಬೀರಿದಂಥ ಪಂಚಮಸಾಲಿ ಜನರ ಒಂದು ಮುಕ್ತಾದಂತಹ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮೇಲೆ ಆರೋಪ ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು ಇಲ್ಲ ದೈಹಿಕವಾಗಿ ನನಗೆ ತೊಂದರೆ ಕೊಟ್ಟರು ಮತ್ತು ಮಾನಸಿಕವಾಗಿ ಮತ್ತು ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾರೆ ಅಂತೇಳಿ ಬೆಂಗಳೂರು ಹೆಣ್ಮಗಳವರು ಆರೋಪ ಮಾಡಿದ್ದಾರೆ. ಈ ಆರೋಪದಲ್ಲೇ ಸತ್ಯ ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದೆಲ್ಲ ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತನಿಖೆ ಆಗುವವರೆಗೆ ಇದ್ರ ಬಗ್ಗೆ ಮಾತಾಡೋದು ತಪ್ಪು. ಆದರೂ ಜನರ ಮನದಲ್ಲಿದ್ದಂಥ ಕೆಲವೊಂದು ಮಾತುಗಳನ್ನು ಜನರೊಂದಿಗೆ ಮಾತಾಡುವಂಥದ್ದು ಸಮಯ ಈಗ ಬಂದದಂತೆ. ಯಾಕಂದ್ರೆ ಸ್ವಾಮೀಜಿ ಧರ್ಮ ಮತ್ತು ರಾಜಕೀಯ ಕೂಡಬಾರ್ದು ಅಂಥೇಳಿ ನಮ್ಮ ಹಿರಿಯರು ಹೇಳ್ಬೋದು ಬಂದಂಥವ್ರು. ಬಟ್ ರಾಜಕೀಯ ಧರ್ಮ ಎರಡೂ ಒಂದಿದ್ದಾಗ ಧರ್ಮ ನೀತಿಯನ್ನು ಹೇಳಿದ್ರೆ ರಾಜಕೀಯ ಇದ್ದಿದ್ದು ಈ ಮನುಷ್ಯನ ಬದುಕನ್ನು ದಾರಿ ಮಾಡೋರಿಗೆ ಪ್ರಮುಖ ಪಾತ್ರ ವಹಿಸುವಂಥದ್ದು. ಹೀಗಾಗಿ ರಾಜನೀತಿ ಕೂಡಿದಪ್ಪ ಅಂದ್ರೆ ಧರ್ಮ ಆಗ್ತದೆ ಅನ್ನೋ ನಂಬಿಕೆ ನಮ್ಮದೆಲ್ಲ. ಆ ದಿಶೆಯಲ್ಲಿ ಧರ್ಮವನ್ನು ಬಿಟ್ಟ ವಿಶೇಷವಾಗಿ ಜಗತ್ತದ ಯಾವುದೇ ರಾಜಕೀಯ ಇರಲಿ ಇಲ್ಲ ಅನ್ನುವಂಥದ್ದು ಇವತ್ತೆಲ್ಲ ನಾವು ಭಿನ್ನಾಗಿ ತೋರಿಸ್ತೀವಿ. ಅದು ಇರಲಿ, ಇಂಥ ಸಂದರ್ಭ ಬಂದಾಗ ಹೌದಪ್ಪ ರಾಜಕೀಯ ತಪ್ಪೇನೋ ಅಂತೇಳಿ. ಯಾಕಂದ್ರೆ ತಮಗೆ ಆಗಲಾರದ ರಾಜಕಾರಣಿಗಳು ತಮಗೆ ಬೇಕಾಗುವಂಗೆ ಆ ಒಂದು ವ್ಯವಸ್ಥೆಯನ್ನು ಬಗ್ಸಲಿಕ್ಕೆ ಹೊರಟಾಗ ಸ್ವಾಮೀಜಿಯವರ ಒಂದು ದುರುಪಯೋಗ ತೊಗೊಳ್ಳೋವಂಥದ್ದು ಇರ್ತದೆ, ಕೆಲವೊಂದು ಸದುಪಯೋಗ ತೊಗೊಳ್ಳೋವಂಥದ್ದು ಇರ್ತದೆ. ಯಾಕಂದರೆ ಸ್ವಾಮೀಜಿ ಅಂದ್ರೆ ಅವ್ರ ಹಿಂದೆ ಒಂದು ಪೀಠ ಇರ್ತದೆ. ಆ ಪೀಠಕ್ಕೆ ಎಲ್ಲಿಲ್ಲದ ಗೌರವ ಇರ್ತದೆ. ಹೌದಪ್ಪ ಪ್ರಾಮಾಣಿಕರು, ಯೋಗ್ಯರು, ಸತ್ಯವರು ಹೇಳೋರು ಅಂತೇಳಿ ನಮಗೆ ಅರಿದಾಡುವ ದೇವರು ಅಂತ ನಾವು ಸಹಿತ ನಂಬಿರ್ತೀವಿ. ಆದರೆ ಕೆಲವೊಮ್ಮೆ ಹಿಂಗಾಗಿಬಿಡ್ತದಲ್ಲ ರೀ, ಈ ಸ್ವಾಮೀಜಿಗಳು ಅವರ ಒಂದು ವೈಯಕ್ತಿಕ ಬದುಕು ಹೊರಗೆ ಬಂದಾಗೋ ಮತ್ತೇನು ಬಂದಾಗೋ ಇಂಥವ್ರು ಯಾಗಾರೆ ಆದ್ರಪ್ಪ ಸ್ವಾಮೀಜಿಯವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದು. ಇರಲಿ, ಜೀವನ ಇದು, ಅದ್ರಲ್ಲಿ ಬರ್ತಾ ಹೋಗ್ತಾ ಇರ್ತದೆ. ಆ ದಿಶೆಯಲ್ಲೇ ಇವತ್ತು ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಬಂದಂತಹ ಆರೋಪದ ಪರೀಕ್ಷಾ ಕಾಲ, ಅದರಲ್ಲಿ ಅವರು ಗೆದ್ದು ಬರಲಿ ಅನ್ನೋದು ಎಲ್ಲರೂ ಹಂಬಲಿಲ್ಲ. ಆದರೆ ಇಲ್ಲಿ ರಾಜಕೀಯ ಜನ ಸೇರಿದ್ರಿಂದ ಒಂದು ಕಡೆ ನೋಡ್ರಿ, ರಾಜಕೀಯ ಜನ ಗೊತ್ತದ ನಿಮಗೆ, ಒಂದು ಕಡೆ BJP ಅದ, ಇನ್ನೊಂದು ಕಡೆ ಕಾಂಗ್ರೆಸ್ಸಿಗರು ಇದ್ದಾರೆ. BJP ಗೊತ್ತಾಗ್ಬಿಟ್ಟು ನಿಮಗೆ ಯತ್ನಾಳರು, ಬಸವಗೌಡ ಪಾಟೀಲ್ ಯತ್ನಾಳರು, ಅವರು ಇವ್ರನ್ನ ಆದಷ್ಟು ತಮ್ಮ ರಾಜಕೀಯಕ್ಕೆ ಬಳಸಿಕೊಂಡ್ರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರ ಮಾತಿನಂತೆ ಭಾಳಷ್ಟು ನಡ್ಕೊಂಡು ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು. ಇದರಿಂದ ಸಹಜವಾಗಿ ಕಾಂಗ್ರೆಸ್ಸಿಗರಲ್ಲೇ ಅತೃಪ್ತಿ ಮೂಡಿತು. ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತ ಕಾಶಪ್ಪನವ್ರಿಗೂ ಸಹಿತ ಮೊದಲು ಯಾರು ಕುಡ್ಕೊಂಡಿದ್ದಂಥವ್ರು ಇವರು. ನಂತರದಲ್ಲೇ ಕಾಂಗ್ರೆಸ್ BJPನೋ ಮತ್ತು ವೈಯಕ್ತಿಕ ರಾಜಕೀಯನೋ ಬಂದ. ಸ್ವಾಮೀಜಿಯವ್ರಿಗೆ ಕೆಲವು ಅನಿವಾರ್ಯವಾಗಿ ಯಾರದೋ ಕಡೆ ಹೊರಳುವಂಥ ಪ್ರಸಂಗ ಬಂದ. ಇವತ್ತು ಈ ರಾಜಕಾರಣಿಗಳಿಂದಾಗೆ ಇವತ್ತು ಮಹಿಳೆ ಬಂದಿದ್ಲು ಅನ್ನೋದು, ಈ ರಾಜಕಾರಣಿಗಳು ಬಂದಾಳಂತೂ ಅಲ್ಲ ಇದರ ಅರ್ಥ ಮಗಳಿಗೆ, ಅದರ ಹಿಂದೆ ಇರ್ಬೋದು ಏನೋ ಅನ್ನುವಂಥ ಒಂದು ತರ್ಕ ಆಗಿದ್ರು. ಅವ್ರು ಮಾಡಿಸಿರ್ಬೋದಾ ಅಂತೇಳಿ. ಯಾಕಂದ್ರೆ ಆ ರೀತಿ ಆರೋಪ ಮಾಡಿದ್ದಕ್ಕೆ ನಮ್ಮ ಸ್ವಾಮೀಜಿ ಅವರು 3 ಕೋಟಿ ರೂಪಾಯಿ ಬೇಡಿದರು. ಅದಕ್ಕಿಲ್ಲ ಅಂತಕ್ಕೆ ಇದು ಆರೋಪ ಮಾಡ್ತಾಯಿದ್ದಾರೆ ಅಂತ ಇವರ ಪ್ರತಿ ಆರೋಪ ಮಾಡಿದ್ದಾರೆ. ಎಲ್ಲೇ ವಿಜಯಪುರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 3 ಕೋಟಿ ರೂಪಾಯಿ ಕೇಳಿದ್ದೆ ನಮ್ಮಗಳು, ನಾವಿಲ್ಲ ಇದಕ್ಕೆ ಕೇಳಿಸ್ತಾ ಇದ್ದಲ್ಲ ನಮಗೂ ಅಂತೇಳಿ. ಅಂದ್ರೆ ಇಲ್ಲ ಅಂದ್ರೆ ಬಂದು ಭೇಟಿಯಾಗಿ ಇದರ ಸಂಬಂಧ ಐತಿ ಮಾತಾಡ್ತಾ ಇದ್ರು ಇದರಿಂದ ಗೊತ್ತಾಗಿಬಿಡ್ತದೆ. ಹೀಗಾಗಿ ಸಹಜ ನಮ್ಮ ಕಾಶಪ್ಪನವ್ರು ಹೇಳ್ತಾರೆ, ಅಲ್ಲಿ ಬೆಂಕಿಯಿಂದ ಹೊಗೆ ಹಂಗೆ ಆಡ್ತದೆ ಅಂತೇಳಿ. ಅವ್ರು ಇರಬೇಕು, ಸ್ಟೇ ಆಗ್ತಂಬಂದರು, ಎನ್ಕ್ವೈರಿ ಒಳಗಾಗಬೇಕು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಹೌದು, ಅವ್ರದ್ದು ಸರಿನಾ. ಮತ್ತು ಸ್ಟೇ ತರೋದು ಯಾಕಪ್ಪ ಅಂತಂದ್ರೆ ಈಗ ಏನೋ ಸಡನ್ನಾಗಿ ಜೈಲಿಗೆ ಹೋಗಿರಿ ಮತ್ತೆ ಇಳುವರಿ ಮಾಡೋಕ್ಕಿಂತಲೂ ತನಿಖೆ ಮೂಲಕ ಆಗಲಿ ಅನ್ನೋದು ಅವ್ರ ದೃಷ್ಟಿಕೋನ ಇರ್ಬೋದು. ಬಟ್ ಅದನ್ನೇನಪ್ಪ ಅಂತಂದ್ರೆ ಸ್ವಾಮೀಜಿಯವ್ರು ತಡೆಯಾಗಿ ತರಬಾರ್ದಾಗಿತ್ತು, ಅದು ಎನ್ಕ್ವೈರಿ ಆಗಬೇಕಾಗಿತ್ತು ಅನ್ನೋದು ಕಾಶಪ್ಪನವರ ಬೇಡಿಕೆ. ಇವರ ಇಲ್ಲಿಂದ ಭಾಳ ಗಮನಿಸ್ಬೇಕಾಗಿ ಸೂಕ್ಷ್ಮವಾಗಿ ಏನಪ್ಪ ಅಂತಂದ್ರೆ ನಮ್ಮ ಯತ್ನಾಳರಿಗೆ ಮತ್ತು ಇವರಿಗೆ ಭಾಳಷ್ಟು ಮೊದಲು ದೋಸ್ತಿ ಎಷ್ಟಿತ್ತು ಗೊತ್ತಿಲ್ಲ. ಇವತ್ತು ಮಾತ್ರ ಭಾಳಷ್ಟು ವಿರೋಧಗಳು ಪ್ರತಿಯೊಂದು ವಿಷಯದಲ್ಲೇ. ಇವರು ಒಂದು ಕಡೆ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳರು ಅನೇಕ ಗಂಧ ಹಚ್ಕೊಂಡು ಮಾಡಿ ಹಿಂದುತ್ವದಿಂದ ಲಿಂಗಾಯತ ಅನ್ನುವಂಥ ಮಾತಾಡಿದ್ರೆ, ಇವರು ಬಸವಣ್ಣವ್ರ ಭಕ್ತಾಗೆ ಈಬತ್ತಿ ಹಚ್ಕೊಂಡು ಮಾಡಿ ಈಬತ್ತಿ ಹೆಚ್ಚಪ್ಪ ವಿಭೂತಿ ಹೆಚ್ಚಿಂದು ಅನ್ನುವಂಥ ಮಾತುಗಳು ಮಾತಾಡ್ತಾ ಲಿಂಗಾಯತರ ಬಗ್ಗೆ ಪ್ರತಿಪಾದನೆ ಮಾಡುವಂಥವ್ರು. ಇವರು ತಮ್ಮ ಧರ್ಮಗಳನ್ನು ಇಲ್ಲಿ ರಾಜಕೀಯವಾಗಿ ಬೆರೆಸಿದ್ದು ಸಹಿತ ಇಲ್ಲಿ ಅನೇಕ ಗೊಂದಲಗಳಿಗೆ ಮತ್ತು ಸಂಶಯಗಳಿಗೆ ಕಾರಣ ಮಾಡಿಕೊಡುವಂಥದ್ದು.
ಯಾಕಪ್ಪ ಅಂತಂದ್ರೆ ಸಂಶಯ ಯಾಕೆ ಬರ್ತದಂದ್ರೆ ಇಬ್ಬರು ರಾಜಕಾರಣಿ ಇರೋದ್ರಿಂದ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸೋ ಸಲುವಾಗಿ ಇವೆಲ್ಲ ನಡೀತಾ ಇರ್ತಾವ ಅಂತೇಳಿ. ಮತ್ತು ಈ ಕುರಿತಾಗಂತೂ ನಮ್ಮ ಯತ್ನಾಳಂತೆ ಮೌನ ವಹಿಸಿದಾರೆ. ಮತ್ತು ಅದಕ್ಕಾಗಿ ಇವತ್ತು ಕಾಶಪ್ಪರು ಹೇಳ್ತಿದ್ದಾರೆ, ನಾವು ಅಲ್ಲಿ ಪೀಠಕ್ಕೆ ಬೇಡಪ್ಪ ಇವ್ರನ್ನ ಅದಕ್ಕೆ ತೆಗೆದು ಹಾಕೊಂಡು ಅಂತ ಇದ್ವಿ ನಾವು, ಅಂದರೆ ನಾವು ಕಂಡು ಬಂದಿದ್ದು ಅಂತೇಳಿ ಇದು ಆಗಿದ್ದ ಆರೋಪ ಸತ್ಯನ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸ್ವಾಮೀಜಿಯವ್ರಿಗೆ ಒಂದು ರೀತಿ ಹಿನ್ನಡೆ ಆಗಿದ್ದೀನಪ್ಪ ಇದು ಅನ್ನಂತೆ. ಯಾಕಂದ್ರೆ ಪಂಚಮಸಾಲಿ ಜನ ಎಲ್ಲನೂ ಅವ್ರನ್ನ ಪ್ರೀತಿ ಗೌರವ ವಿಶ್ವಾಸದಿಂದ ಭಕ್ತರಾಗಿ ನಡ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅವ್ರು ಹೇಳಿದ ಮಾತಿಗೆ ಭಾಳಷ್ಟು ಬೆಲೆಗಳು ಕೊಡುವಂಥದ್ದು ಅದ. ಆದ್ರೆ ಇವ್ರ ಮಧ್ಯದಲ್ಲಿದ್ದಂಥ ರಾಜಕೀಯ ಇದನ್ನೆಲ್ಲ ಮಾಡಿಸ್ತಾ ಅದು ನಿಜವಾಗಿಯೂ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರು ತಪ್ಪಿದಾರಾ ಇಲ್ಲಿ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಅಂತ ಇದ್ದೇ ಇರ್ತದೆ. ಯಾಕಂದ್ರೆ ಒಬ್ಬ ಮಹಿಳೆ ಸುಮ್ಮನೆ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ 3 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ಲು ಅಂತೇಳಿ. ಅಂದ್ರೆ ಡಿಮಾಂಡ್ ಮಾಡಿದ್ರು ಇಲ್ಲೋ ಅನ್ನೋದು ಇನ್ನು ತನಿಖೆ ಅಂತ ಗೊತ್ತಾಗುವಂಥ ತನಿಖೆ ಆಗಬೇಕು. ಅದು ನಿಜವಾಗಿ ಯಾವುದಾದ್ರೂ ಒಳ್ಳೆಯ ತನಿಖೆಯಿಂದ ಆಗಬೇಕಾಗಿದೆ. CBI ತನಿಖೆ ಆಗಲಿ ಅಂದ್ರೆ ಕೇಂದ್ರದ ಇದು ರಾಜ್ಯದ ಸರ್ಕಾರ ಬೇಡಪ್ಪ ಅಂತದ, ಮುಂದೆ ಈ ಲೋಕಾಯುಕ್ತದಾಗಲಿ ಅಂದ್ರೆ ರಾಜ್ಯದ ನಾಯಕ ಥರ ಬರ್ತಾರಪ್ಪ ಉಪಯೋಗ ಮಾಡ್ಕೋತಾರೆ ಅನ್ನೋದು ಆರೋಪಗಳು ಬರ್ತಾವೆ. ಒಟ್ಟಾರೆಯಾಗಿ ಏನೂ ಇರಲಿ, ಈ ಒಂದು ಆರೋಪ ಸಾಣದಂತೆ ಅಲ್ಲ. ಯಾಕಂತಂದ್ರೆ ದೊಡ್ಡ ಆರೋಪ ಅದ, ನಮ್ಮ ಜೊತೆ ಲೈಂಗಿಕ ಎಲ್ಲ ಮಾಡಿದ್ರು ಅನ್ನುವಂಥದ್ದು. ಅದಕ್ಕೆ ಇವರು ಪ್ರತಿ ಆರೋಪ ಅವರು 3 ಕೋಟಿ ರೂಪಾಯಿ ಅವರು 3 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ರು. ಅದಕ್ಕೆ ನಾನು ಇಲ್ಲ ಅಂದಿದ್ದಕ್ಕೆ ಇದೆಲ್ಲ ಬಂತು ಅಂತೇಳಿ. ಇಲ್ಲಿ ನಾವು ಏನು ಕೇಳೋದಪ್ಪ ಅಂದ್ರೆ ನಮ್ಮ ಸ್ವಾಮೀಜಿಯವರಿಗೆ ಆಯ್ತು ರೀ, ಅವ್ರು ದೂರು ಕೊಟ್ಟರು. ಈಗ ದೂರು ಕೊಟ್ಟ ಮೇಲೆ ನೀವು ಪ್ರತಿ ದೂರು ಕೊಟ್ರಿ, ಮೊದಲೇ ಯಾಕೆ ದೂರು ಕೊಡಲಿಲ್ಲ ಅನ್ನೋ ಒಂದು ಸಣ್ಣ ಪ್ರಶ್ನೆ ಕಾಣ್ತದೆ. ಯಾಕಪ್ಪ ಅಂತಂದ್ರೆ ಇರ್ಬೋದು ನಿಮ್ಮಲ್ಲಿ ಮನುಷ್ಯರೊಳಗೆ ಏನು ಬಿಡಪ್ಪ ಅದೇನು ಹಂಗೆ ಹೋಗ್ತದೆ ಬರ್ತದೆ ದೊಡ್ಡದೋದು ಬೇಡ ಅಂತ. ಬಟ್ ಇವತ್ತು ದೊಡ್ಡ ಸಮಸ್ಯೆ ಕಾರಣ ಏನಪ್ಪ ಅಂದ್ರೆ ಅದು ಅವರು ದೂರು ಕೊಟ್ಟ ಮೇಲೆ ನೀವು ಪ್ರತಿ ದೂರು ಮಾಡೋದರಿಂದ ಸಹಜವಾಗಿ ನೀವು ಅವರನ್ನು ಹಿಂಸರಿಸ್ತಾ ಇದ್ದೀರಾ ಅನ್ನೋಂಥ ಒಂದು ಪ್ರಶ್ನೆ ಬರ್ತದೆ. ಹೀಗಾಗಿ ಇವತ್ತು ಯತ್ನಾಳರ ಮತ್ತು ನಮ್ಮ ಕಾಶಪ್ಪನವರ ಮಧ್ಯದಲ್ಲಿಯೇ ಒಂದು ರಾಜಕೀಯ ತಿಕ್ಕಾಟ, ಕಾಂಗ್ರೆಸ್ BJP ತಿಕ್ಕಾಟ ಇವತ್ತು ಅದು ಮುಳು ಆದರೂ ಆಗಿರ್ಬೋದು, ಇಲ್ಲಂತ ಅನ್ಲಿಕ್ಕೆ ಆಗುವುದಿಲ್ಲ. ಜೊತೆಗೆ ಸ್ವಾಮೀಜಿಯವ್ರು ತಪ್ಪು ಮಾಡಿದ್ದೇನಪ್ಪ ಅಂತಂದ್ರೆ ಮೊದಲ ಘೋಷಣೆ ಮಾಡಬೇಕಾಯ್ತು, ಕಂಪ್ಲೇಂಟ್ ಕೊಡಬೇಕಾಯ್ತು. ಕೇಳಿದ ತಕ್ಷಣ ಇವ್ರು ಹಿಂಗೆ ಮಾಡ್ತಾ ಇದ್ದಾರಪ್ಪ ಇವರು ಅಂತೇಳಿ ಇವ್ರು ಕೊಡಲಿಲ್ಲ ಅನ್ನುವಂಥದ್ದು ಇಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಾಕುವಂಥದ್ದು. ಅದಕ್ಕೆ ಇನ್ನು ಉತ್ತರ ಕೊಡ್ಬೇಕಾಗಿದ್ದು ಯಾರು? ಸ್ವಾಮೀಜಿಯವರು. ಯಾರಿಗೆ ಕೊಡಬೇಕಪ್ಪ? ಇನ್ನು ಎನ್ಕ್ವೈರಿ ಕಮಿಟಿ ಆಗಬೇಕು. ಇದಕ್ಕೆ ಎನ್ಕ್ವೈರಿ ಕಮಿಟಿ ನೇಮಿಸಿ ಅದು ಸತ್ಯ ಅದು ಸುಳ್ಳು ಅದು ಹೊರಗೆ ಬರಬೇಕಾಗಿದೆ. ಯಾಕಂದ್ರೆ ಹೆಣ್ಮಗಳು ಮಾಡಿದಂಥ ಸಾಲದಲ್ಲ, ಪೋಕ್ಸೋ ಕಾಯ್ದೆ ಬಂದು ಕೊಡುವಂಥದ್ದು ಕಾನೂನು ಅದು ಅವರಿಗೆ. ಅದಕ್ಕೆ ಇದು ಈ ತನಿಖೆಯಿಂದಲೇ ಇದು ಗೊತ್ತಾಗುವಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ದಿಶೆಯಲ್ಲೇ ನಮ್ಮ ಪಂಚಮಸಾಲಿ ಗುರುಗಳು ತಮ್ಮನ್ನು ತಾವು ಅಗ್ನಿ ಪರೀಕ್ಷೆ ಹುಡುಕೊಳ್ಳುವಂಥ ಕಾರ್ಯ ಇವತ್ತು ಬಂದದಂತ. ಯಾಕಂದ್ರೆ ಮತ್ತು ಸಹಜದ ವಿಶೇಷವಾಗಿ BJP ಪರ ಇವ್ರು ವರ್ಕ್ ಮಾಡಿದ್ದು ಇತಿಹಾಸದಲ್ಲಿ ಏನು ಸುಳ್ಳಲ್ಲ. ಅದೇ ಕಾಲಕ್ಕೆ ಬಸವಣ್ಣವ್ರ ಮೇಲೆ ಪ್ರೀತಿ ಇದ್ದು ಏನು ಸುಳ್ಳಲ್ಲ. ಪಂಚಮಸಾಲಿಗಳ ಒಂದು ಅಭಿವೃದ್ಧಿಗಾಗಿ ಒಂದು ಟ್ರಸ್ಟ್ ಏನೋ ಮಾಡ್ಕೊಂಡು ಅದರಲ್ಲೂ ತಾವು ಕೆಲಸ ಮಾಡೋದು ಹೊರಟಿದ್ದು ಏನಪ್ಪ ಅಂತ ಅದು ಸುಳ್ಳೇನಲ್ಲ. ಹೀಗಾಗಿ ಇವೆಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯದಲ್ಲೇ ಈ ಒಂದು ಏನೊಂದು ಆರೋಪದ ಒಂದು ಪೂರ್ಣ ಪ್ರಮಾಣದ ನಾನದಲ್ಲ ಪೂರ್ಣ ಪ್ರಮಾಣದ ತನಿಖೆಯಾಗಿ ಅದರಿಂದ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕ್ಲೀನ್ ಚಿಟ್ ತಗೊಳ್ಳಿ ಅನ್ನೋದು ನಮ್ಮೆಲ್ಲರ ಬಯಕೆ. ಯಾಕಪ್ಪ ಅಂದ್ರೆ ಇದರಲ್ಲಿ ಆ ಹೆಣ್ಮಗಳಿಗೂ ಅನ್ಯಾಯ ಆಗಿರಬಾರ್ದು. ನಿಜವಾಗಿಯೂ ಅವಳಿಗೆ ಅನ್ಯಾಯ ಆಗಿತ್ತು ಅಂದರೆ ನ್ಯಾಯನೂ ಸಿಗಬೇಕು ಮತ್ತು ಶಿಕ್ಷಣ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಇಲ್ಲೇ ಇದು ಪ್ರಜಾಪ್ರಭುತ್ವದಲ್ಲಿ ಯಾರೋ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕಾಗಿದ್ದು. ಅದರ ದುರಂತನ ಇದು ತಪ್ಪಿಸೋಳಕ್ಕೆ ಹಾದಿಗಳು ಭಾಳ ಇರ್ತಾವೆ, ಇಲ್ಲಿ ತಪ್ಪಿಸ್ಕೊಂಡು ಹೋಗುವಂಥದ್ದು ಭಾಳ ಇರ್ತಾವೆ. ಅದಕ್ಕೆ ನೋಡ್ಬೇಕಿಲ್ಲ ಮುಂದಿನ ದಿನದಲ್ಲಿ ಏನಾಗ್ತದೆ. ಆದರೆ ಹೆಣ್ಮಗಳ ಬಗ್ಗೆ ಪರವಾಗಿಂತೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈ ವಿಷಯವನ್ನು ದಕ್ಷಿಣ ವಿಭಾಗ DCP ಹಾಗೂ ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಪತ್ರ ಬರೆದ ಸರಿಯಾಗಿ ತನಿಖೆ ಆಗಲಿ ಆಯೋಗದಿಂದ ಅನ್ನುವಂಥದ್ದು. ಅಥವಾ ಆಯೋಗ ಇದು ಸರ್ಕಾರ ತನಿಖೆ ಮಾಡಿ ಅನ್ನುವಂಥದ್ದನ್ನು ಆಯೋಗ ಕೋರಿ ತಿಳಿಸ್ತಾ ಇದೆ. ಹೀಗಾಗಿ ಒಟ್ಟಿನಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಈ ವಿಷಯ ಪೂರ್ತಿ ತನಿಖೆಯಾಗಿ ಹೊರಬರುವವರೆಗೆ ಇದೊಂದು ಅವರಿಗೆ ವಿಷಯ ವರ್ತೂಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದಷ್ಟು ಇವರು ಸ್ವಚ್ಛಾಗಿ ಕ್ಲೀನ್ ಚಿಟ್ ತೊಗೊಂಡು ಹೊರಗೆ ಬರಲಿ. ಮತ್ತು ಒಂದು ಹೋರಾಟಗಾರ ಇದ್ದಾರೆ ಅವರು, ಅದನ್ನು ನಾವು ಮರಲಿಕ್ಕಾಗೋದಿಲ್ಲ. ಯಾಕೆ ಹೋರಾಟ ಇರೋದ್ರಿಂದ ಹೋರಾಟಗಾರರನ್ನು ಹಣ್ಣು ಮಾಡಿಸೋವಾಗಿನೂ ಇಂಥ ಕೆಲಸಗಳು ನಡೀತಾ ಇರ್ತಾವೆ. ಆ ದಿಶೆಯಲ್ಲೇ ಸರ್ಕಾರ ಎಚ್ಚೆತ್ತುಕೊಳ್ಳಿ. ಜೊತೆಗೆ ನಮ್ಮ ಸ್ವಾಮೀಜಿಯವರು ಎಚ್ಚೆತ್ತುಕೊಳ್ಬೇಕಾಗಿ ತಪ್ಪಾಗಿದ್ದಪ್ಪ ಅಂದ್ರೆ ಒಪ್ಕೋಬೇಕಾಗಿದೆ. ಏಕೆಂದ್ರೆ ಎಲ್ಲರೂ ತಪ್ಪು ಮಾಡೋರಲ್ಲ. ಹೀಗಾಗಿ ಮನುಷ್ಯನ ಎಲ್ಲರಲ್ಲಿ ಇರೋದ್ರಿಂದ ತಪ್ಪಾಗಿದ್ರೆ ಒಪ್ಕೊಂಡು, ಇಲ್ಲಪ್ಪ ಅಂತಂದ್ರೆ
ಇಲ್ಲ ಅನ್ನುವಂಥ ದೃಷ್ಟಿಕೊಂಡು ಹೋಗುವಂಥದ್ದು ಒಂದು ಸಮಯ ಬಂದದ. ಅದಕ್ಕೆ ಆ ದಿಶೆಯಲ್ಲಿ ತನಿಖೆ ಪೂರ್ಣ ಆಗಿರೋದು ಮತ್ತು ಹೇಳ್ತಾ ಈ ತನಿಖೆಯಿಂದ ಸತ್ಯ ಹೊರಗೆ ಬರಲಿ, ಯಾರೇನು ಮಾಡಿದ್ದಾರೆ ಅಂತೇಳಿ ಒಂದು ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗನ್ನಡಿ ವಂದನೆಗಳು.